ಪುರಾತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ವಿ. ಇಂದಿನ ವಿಡಿಯೋದಲ್ಲಿ ಲೋಹಗಳ ಯುಗಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಅನ್ನುವಂಥದ್ದು ಆರಂಭ ಆಗುತ್ತೆ. ಇಲ್ಲಿ ಮೊದಲು ಮಾನವನು ಬಳಸಿದಂತಹ ಲೋಹ ತಾಮ್ರ. ಪ್ರಶ್ನೆ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಮೊದಲು ಮಾನವನು ಬಳಸಿದಿರ್ತಕ್ಕಂತಹ ಲೋಹ ಯಾವುದು? ಅದು ತಾಮ್ರ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದನೆ ಮಾಡಲಾಗುತ್ತೆ. ಈ ಒಂದು ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಕಲೆಯನ್ನು ಕಲಿತಾರೆ. ಕಂಚು ತಾಮ್ರಕ್ಕಿಂತ ಗಡುಸಾದಂತಹ ಒಂದು ಮಿಶ್ರಲೋಹ. ತಾಮ್ರ ಮತ್ತು ಕಂಚಿನ ಶಿಲಾಯುಗವನ್ನು 5000 ವರ್ಷಗಳಿಂದ ಈಚೆಗೆ ಅಂತಂದೇಳಿ ಗುರುತಿಸಲಾಗಿದೆ. ಈ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ, ಕಡಿಮೆ ಪ್ರಮಾಣದಲ್ಲಿ ದೊರೀತಾ ಇದ್ದುದರಿಂದ ಅವುಗಳ ಜೊತೆಯಲ್ಲಿ ಅದರ ಜೊತೆಗೆ ಶಿಲಾಯುಧಗಳನ್ನು ಸಹ ಅವರು ಬಳಸೋದಕ್ಕೆ ಮುಂದಾಗ್ತಾರೆ. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಂದೇಳಿ ಕರೀತಾರೆ. ಅದರ ಜೊತೆಗೆ ಇಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಆರಂಭ ಮಾಡ್ತಾರೆ. ಜೊತೆಗೆ ಇದರಿಂದಾಗಿ ಆಹಾರದ ಪದಾರ್ಥಗಳ ಒಂದು ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಅಂತಹ ಹೆಚ್ಚುವರಿ ಧಾನ್ಯಗಳನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವುದರ ಮೂಲಕ ವ್ಯಾಪಾರ ವಹಿವಾಟು ಅನ್ನುವಂಥದ್ದು ಆರಂಭ ಆಗುತ್ತೆ. ಇದರ ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಗುತ್ತೆ. ಇದನ್ನು ಅಂದರೆ ಯಾವುದು? ಹರಪ್ಪ ಮತ್ತು ನಾಗರಿಕತೆಯ ಒಂದು ಸಂಸ್ಕೃತಿಯನ್ನು ಮೊದಲ ನಗರೀಕರಣ ಅಂತಂದೇಳಿ ಇತಿಹಾಸಕಾರರು ಗುರುತಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಅನ್ನುವಂಥದ್ದು ಹೆಚ್ಚಾಗಿರಲಿಲ್ಲ. ಅಂದರೆ ದಕ್ಷಿಣ ಭಾರತದಲ್ಲಿ ಕಂಚಿಗಿಂತ ತಾಮ್ರವನ್ನೇ ಹೆಚ್ಚಿನದಾಗಿ ಬಳಕೆ ಮಾಡ್ತಾಯಿದ್ರು ಅನ್ನುವಂಥದ್ದು ತಿಳಿದು ಬರುತ್ತೆ. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಅಂದರೆ ಕಂಚಿಗಿಂತ ತಾಮ್ರವನ್ನೇ ಅತಿ ಹೆಚ್ಚಿನದಾಗಿ ಬಳಕೆ ಮಾಡ್ತಾಯಿದ್ರು. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ನಮಗೆ ದೊರೆತಿದ್ದಾವೆ. ನಂತರ ಕಬ್ಬಿಣ ಯುಗ. ಕಬ್ಬಿಣ ಅತ್ಯಂತ ಒಂದು ಗಡ್ಸಾಗಿರ್ತಕ್ಕಂಥ ಲೋಹ. ಕಬ್ಬಿಣ ಅತ್ಯಂತ ಗಡ್ಸಾಗಿರ್ತಕ್ಕಂಥ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿದ್ದಂಥ ಲೋಹ ಕಬ್ಬಿಣ. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಸಹ ಕರೆಯುತ್ತಾರೆ. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಗುತ್ತದೆ. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಅನ್ನುವಂಥದ್ದು ಹುಟ್ಟುತ್ತೆ. ಅದನ್ನು ಪ್ರಭುತ್ವ ವರ್ಗ ಅಂತಂದೇಳಿ ಕರಿತೀವಿ. ಇದು 2600 ವರ್ಷಗಳ ಹಿಂದೆಯೇ ಈ ಒಂದು ವರ್ಗ ಅನ್ನುವಂಥದ್ದು ಉದ್ಭವ ಆಗುತ್ತೆ. ಅವುಗಳೇ ಮುಂದೆ ಗಣರಾಜ್ಯಗಳಾಗ್ತವೆ. ಅದಕ್ಕೆ ಉದಾಹರಣೆಯಾಗಿ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಪುತ್ರಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವುಗಳಾಗಿರ್ತವೆ. ಇದಿಷ್ಟು 6ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥದ್ದಾಗಿರುತ್ತೆ ಗೆಳೆಯರೆ. ಇನ್ನು 10ನೇ ತರಗತಿಯವರೆಗೂ ಸಹ ಈ ವಿಡಿಯೋ ಸರಣಿಗಳು ಮುಂದುವರಿತವೆ. 10ನೇ ತರಗತಿಯವರೆಗೂ ಸಹ ಸಮಾಜ ವಿಜ್ಞಾನದ ಯಾವ ಅಧ್ಯಾಯಗಳಿದ್ದಾವೆ ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ವೀಕ್ಷಣೆಗಾಗಿ ಧನ್ಯವಾದಗಳು.